ಸ್ನೇಹಿತರೆ ಎಲ್ಲರಿಗೂ ನಮಸ್ತೆ. ಅಶ್ನುಗುಂಟೆ ನೋಡ್ತಾ ಇದ್ರಲ್ಲ, ಇದು ನಮ್ಮ ಬಸ್ ಸ್ಟಾಂಡ್ ನೋಡಿ. ಅಣ್ಣ ನಮಸ್ತೆ. ನೀವೇನ ಪೊಲೀಸರು ಫೋನ್ ಮಾಡಿದ್ದು? ಆಶ್ರಮಕ್ಕೆ ನೋಡಿ. ನಮ್ಮ ಪೊಲೀಸರಿಗೆ ಫೋನ್ ಮಾಡಿ ಮಾಹಿತಿ ಕೊಟ್ಟು ನಮಗೂ ಕರೆ ಮಾಡಿ ನಮ್ಮ ಪೊಲೀಸರು ನಮಗೆ ಮಾಹಿತಿ ಕೊಟ್ರು. ನೋಡಿ, ಈಗ ಇವ್ರು ಹ್ಯಾಂಡಿಕ್ಯಾಪ್ ಪಾಪ, ಒಬ್ಬ ವ್ಯಕ್ತಿಗೆ ರಕ್ಷಣೆ ಮಾಡೋಣ ಒಂದು ಮಾನವೀಯತೆ ಮೆರೆದಿದ್ದಾರೆ ಇವತ್ತು. ನಮ್ಗಂತೂ ಬಹಳ ಖುಷಿ ಆಗ್ತಿದೆ. ನೋಡಿ, ಬನ್ನಿ ಬನ್ನಿ ಅಣ್ಣ, ಇಲ್ಲಿ ಕುತ್ಕೊಳ್ಳಿ. ಏನ್ ಅನಿಸ್ತಾ ಇದೆ ಈ ಹುಡುಗನ್, ಈ ವ್ಯಕ್ತಿ ನೋಡ್ತಾ ಇದ್ರೆ? ನಮ್ಗೆ ಅಯ್ಯೋ ಅನಿಸ್ತದೆ. ಅಯ್ಯೋ ಅನಿಸ್ತದೆ ಸರ್. ನಿಮ್ಗೆ ಯಾಕೆ ಅಯ್ಯೋ ಅನಿಸ್ತು? ನೀವೇ ಏನ್ ಮಾಡ್ತೀವಿ? ಏನ್ ಯಾಕೆ ಅಂದ್ರೆ 3 ದಿನದಿಂದ ನಮ್ಮ ಎದುರುಗಡೆ ಕೂತ್ಕೊಂಡವ್ರಲ್ಲ, ಈಗ ಏನ್ ಮಾಡ್ತೀವಿ ನೋಡ್ಕೊಂಡು ಸುಮ್ಮನೆ ಇರಕ್ಕಾಗತ್ತಾ? ಒಳ್ಳೆ ಕೆಲಸ ಮಾಡಿದ್ರ. ಒಂದು ಹೆಲ್ಪ್ ಮಾಡೋಣ ಆ ಅಪ್ಪಂಗೆ. ಬನ್ನಿ ಸ್ನೇಹಿತರೆ, ನೋಡಿ ಈ ರೀತಿ ಆಗಿದೆ ನೋಡಿ ಈ ವ್ಯಕ್ತಿ ಪಾಪ. ಯಾರು ಅಂತ ನನ್ನ ಅಣ್ಣ ತಮ್ಮದಿರು, ಅಕ್ಕ ತಂಗಿಯರು, ಕರ್ನಾಟಕ ಜನರು ನೋಡಿ, ಕಾಲ್ ನೋಡ್ರಿ ಯಾವ ರೀತಿ ಇದೆ ನೋಡಿ. ನಮ್ಮ ದುಶ್ಮನ್ಗೂ ಈ ರೀತಿ ಆಗೋದ್ ಬೇಡ ಹೇಳಿ. ನೋಡಿ, ನಮ್ ದುಶ್ಮನ್ಗೂ ಈ ರೀತಿ ಆಗೋದ್ ಬೇಡ. ಈ ವಿಡಿಯೋನ ಕರ್ನಾಟಕ ಜನರು ಎಲ್ಲಾರು ಶೇರ್ ಮಾಡಿ ಪ್ಲೀಸ್. ಇವರ ಫ್ಯಾಮಿಲಿ ಆದಷ್ಟು ಬೇಗ ಸಿಗ್ಲಿ. ಅಣ್ಣ, ನಿಮ್ಮ ಹೆಸರು? ಉಮೇಶ್. ಯಾವ ಊರಣ್ಣ? ರಾಯಚೂರ್ ಹತ್ರ ಲಿಂಗಸೂರ್ ಹತ್ರ ಅಲ್ಲಿ ಅಕ್ಕಪಕ್ಕ. ನಿಮ್ಮ ಅಪ್ಪನ ಹೆಸರು? ಲಿಂಗಪ್ಪ. ನಿಮ್ಮ ಹೆಸರು ಉಮೇಶ್, ತಂದೆ ಹೆಸರು ಲಿಂಗಪ್ಪ. ರಾಯಚೂರು ಲಿಂಗಸೂರ್ ಹತ್ರ ಎಲ್ಲಣ್ಣ? ಬಸ್ ಸ್ಟಾಂಡ್ ಇಲ್ಲ ಯಾವ ಕಡೆ? ಇಲ್ಲ ಸರ್, ಅಲ್ಲೇ ಪಕ್ಕದಾಗ ಬಸ್ ಸ್ಟಾಂಡ್. ಯಾವ ಬೀದಿ ಹೆಸರು, ಊರ ಹೆಸರು? ಬೀದಿಯಿಂದ ಸ್ವಲ್ಪ ತರಕಾರಿ ಮಾರ್ಕೆಟ್ ಅಂತ ಇರ್ತದೆ ನೋಡಿ. ಸ್ನೇಹಿತರೆ ಪಾಪ ಇನ್ನೊಂದ್ಸಲ ನೋಡ್ಕೊಳ್ಳಿ, ಈ ರೀತಿ ಪರಿಸ್ಥಿತಿಯಲ್ಲಿ ಇದಾರೆ. ಇದು ಬಸ್ ಸ್ಟಾಂಡ್ ನೋಡಿ. ನಮ್ಮ ಪೊಲೀಸರು ಕರೆ ಮಾಡಿದ್ರು, ಆದಷ್ಟು ಬೇಗ ಇವ್ರನ್ನ ಆಸ್ಪತ್ರೆ ಕರ್ಕೊಂಡೋಗಿ ಅಡ್ಮಿಟ್ ಮಾಡ್ತೀವಿ. ನಮ್ಮ ನೆಲಮಂಗಲ ಸರ್ಕಾರಿ ಆಸ್ಪತ್ರೆಯಲ್ಲಿ ಇರ್ತಾರೆ. ಯಾಕಂದ್ರೆ ಫುಲ್ ಕಾಲು ಫುಲ್ ಊತ ಬಂದ್ಬಿಟ್ಟಿದೆ ನೋಡಿ. ಯಾಕಂದ್ರೆ ನೋಡಿ, ಫುಲ್ ಕಾಲು ಊತ ಬಂದ್ಬಿಟ್ಟು ಬೊಬ್ಬೆ ಬಂದ್ಬಿಟ್ಟಿದೆ ನೋಡಿ. ನೋಡಿ, ಬೊಬ್ಬೆ ಬಂದಿರೋದು, ಫುಲ್ ಬೊಬ್ಬೆ ಬಂದ್ಬಿಟ್ಟಿದೆ. ಯಾಕಂದ್ರೆ ಈ ವಿಡಿಯೋ ಮಾಡ್ತಕ್ಕಂಥ ಉದ್ದೇಶ, ಕೆಲವರು ಬ್ಯಾಡ್ ವಿಡಿಯೋ ನೋಡಿ ಬದಲು ಈ ವಿಡಿಯೋನ ನೋಡಿ. ಯಾಕಂದ್ರೆ ಕಷ್ಟ ಬಂದಾಗ ಮಾನವೀಯತೆ ನೋಡಿ. ಇವತ್ತು ನಮ್ಮ ಅಣ್ಣನವರು ಕರೆ ಮಾಡಿ ನಮ್ಮ ಪೊಲೀಸರು ತಿಳಿಸಿದ್ದಾರೆ. ಇವತ್ತು ನಾವು ಬಂದು ಇವತ್ತು ಈ ವ್ಯಕ್ತಿಯನ್ನ ರಕ್ಷಣೆ ಮಾಡ್ತಿದೀವಿ ನೋಡಿ. ಇವರು ವನವಾಸನ 3 ದಿನದಿಂದ ನೋಡ್ಲಾರ್ದೆ ಪೊಲೀಸರು ಫೋನ್ ಮಾಡದಂತೆ ಪಾಪ. ಬನ್ನಿ, ಆಯ್ತು ಬನ್ನಿ, ಕರ್ಕ ಬನ್ನಿ. ನಿಧಾನಕ್ಕೆ ಎತ್ಕೋಬೇಕು. ನಾವೇ ಕಾಲು ಇಟ್ಕೋಬೋದ? ಕಾಲು ಅಣ್ಣ, ಕಾಲು ಇಟ್ಕೋಬೋದ? ಇಟ್ಕೊಳ್ಳಿ. ಇಲ್ಲಿ ಈ ವಿಡಿಯೋನ ಹಾಗೆ ಕಂಟಿನ್ಯೂ ನೋಡಿ. ಯಜಮಾನ್ರೆ, ಏನ್ ಅನ್ನಿಸ್ತು? ಈಗ ಗಾಡಿ ಒಳಗೆ ಕುಂಡ್ರಿಸ್ಕೊಂಡಿದೀವಿ ಆ ವ್ಯಕ್ತಿಯನ್ನ. ನಮ್ಗೇನು ಒಳ್ಳೇದು ಅನ್ನಿಸ್ತು. ಅದೇ ತರ ನಿಮ್ಗೆ ಇದ್ರಲ್ಲೂ ಒಳ್ಳೇದು ಕಾಪಾಡಿ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಒಳ್ಳೇದಾಗ್ಲಿ. ನೋಡಿ ಸ್ನೇಹಿತರೆ, ಆ ವ್ಯಕ್ತಿನ ಪಾಪ ಹಾಸ್ಪಿಟ್ಲ್ ಕರ್ಕೊಂಡು ಹೋಗ್ತೀನಿ. ಈಗ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ. ನಮ್ಮ ನೆಲಮಂಗಲ ಸರ್ಕಾರಿ ಆಸ್ಪತ್ರೆಯಲ್ಲಿ ಇರುತ್ತೆ ಈ ವ್ಯಕ್ತಿ. ದಯವಿಟ್ಟು ರೀ ಅಣ್ಣ ತಮ್ಮದಿರು ನೋಡ್ಕೊಳ್ಳಿ ಪಾಪ. ಯಾಕಂದ್ರೆ ಫುಲ್ ಕಾಲು ಗಾಯ ಆಗ್ಬಿಡದೆ ಸ್ನೇಹಿತರೆ. ಈ ವಿಡಿಯೋ ನೋಡಿ ಶೇರ್ ಮಾಡಿ ಪ್ಲೀಸ್ ರೀ. ನನಗಾಗಿ ಎಲ್ಲ ಅವ್ರ ಫ್ಯಾಮಿಲಿ ಬೇಗ ಸಿಗ್ಲಿ ಅಂತ ಕೇಳ್ಕೊಂಡು ಈ ವಿಡಿಯೋನ ಮಾಡ್ತಾ ಇದೀನಿ. ನನ್ನ ತಾಯಿ ತಂದಿದ್ರು, ಅಣ್ಣ ತಮ್ಮದಿರು, ಮಳೆ ಬರ್ತಿದೆ ಆದ್ರೂ ಕೂಡ ವಿಡಿಯೋ ಮಾಡ್ತಾ ಇದೀನಿ. ನನಗಾಗಿ ಎಲ್ಲ ಆ ವ್ಯಕ್ತಿಯಾಗೋಸ್ಕರ ಫ್ಯಾಮಿಲಿ ಸಿಗ್ಲಿ. ಮಕ ನೋಡ್ಕೊಳ್ಳಿ, ಮಕ ತೋರಿಸಿ. ಎಲ್ಲರೂ ವಿಡಿಯೋನ ಶೇರ್ ಮಾಡಿ. ನೋಡಿ, ಕೆಲವರು ಬ್ಯಾಡ್ ಕಮೆಂಟ್ ಹಾಕ್ತಿರಲ್ಲ, ನೋಡ್ಕೊಂಡು ಬ್ಯಾಡ್ ಕಮೆಂಟ್ ಅನ್ನ ಹಾಕಿ ನೋಡಿ. ಈ ವ್ಯಕ್ತಿ ಯಾವ ರೀತಿ ಆಗಿದೆ ಅಂದ್ರೆ ನೋಡಿ, ನಮ್ಮ ನೆಲಮಂಗಲ ಸರ್ಕಾರಿ ಆಸ್ಪತ್ರೆಗೆ ಬಂದು ಕರ್ಕೊಂಡ್ಬಂದು ತೋರಿಸಿದೀನಿ ಟ್ರೀಟ್ಮೆಂಟ್ ನೋಡಿ. ಬ್ಯಾಡ್ ಕಮೆಂಟ್ ಹಾಕ್ತಿರಲ್ಲ, ಕೆಲವೊಬ್ಬರಿಗೆ ನಿಮ್ಗೂ ಈ ರೀತಿ ಆದ್ರೆ ನನಗೆ ಕರೆ ಮಾಡಿ, ನಾನು ಕರ್ಕೊಂಡ್ಬಂದು ಹಾಸ್ಪಿಟ್ಲ್ಗೆ ಅಡ್ಮಿಟ್ ಮಾಡ್ತೀನಿ. ಕೆಲವರು ಬ್ಯಾಡ್ ಕಮೆಂಟ್ ಹಾಕ್ತಿರಲ್ಲ, ಒಳ್ಳೆ ದುಡ್ಡು ಮಾಡಕ್ಕೆ, ನಿಮ್ಮ ಮನೆ ಆಸ್ತಿ ಮಾಡ್ಕೊಳಕ್ಕೆ ಅಂತ ಹೇಳಿ ಬರೀತಿರಲ್ಲ ಕೆಲವರು. ನಿಮ್ಮ ಮನ್ಸಿಗೆ ಇಚ್ಛೆ ಇದ್ದಂಗೆ ನೋಡಿ. ಈ ವ್ಯಕ್ತಿ ರೋಡಲ್ಲಿ ಇದ್ರು, ಕರ್ಕೊಂಡ್ಬಂದು ಹಾಸ್ಪಿಟ್ಲಿಗೆ ಸೇರ್ಸಿದೀನಿ. ಅಣ್ಣ, ಒಳ್ಳೆ ಕೆಲಸ ಮಾಡಿದ್ನ? ಒಳ್ಳೆ ಕೆಲಸ ಮಾಡಿದ್ರಿ. ಒಳ್ಳೆ ಕೆಲಸ ಮಾಡಿ. ನೀವು ನಮ್ಮ ಅಣ್ಣನ ತಮ್ಮನ? ಅಣ್ಣ ಆಗ್ಬೇಕು ನಮಗೆ. ನಾನು ಚಿಕ್ಕಪ್ಪ ದೊಡ್ಡಪ್ಪನ ಮಗ ಅಂತೂ ಅಲ್ವೇ ಅಲ್ಲ. ನಿಜನ ಸುಳ್ಳ? ತಲೆ ಎತ್ತಣ್ಣ ಮ್ಯಾಕೆ. ನಿಮ್ಮೂರು ಯಾವ್ದು? ಲಿಂಗಸೂರು ಹತ್ರ ಅದೇ ಊರು. ನೋಡಿ ಸ್ನೇಹಿತರೆ, ಇವರು ರಾಯಚೂರು ಲಿಂಗಸೂರು. ದಯವಿಟ್ಟು ವಿಡಿಯೋನ ಶೇರ್ ಮಾಡಿ.
ನೋಡಿ ಕೆಲವರು ನೋಡಿ ನಮ್ಮ ಅಣ್ಣ ಡ್ರೆಸ್ಸಿಂಗ್ ಮಾಡ್ತಿದ್ದಾರೆ. ಯಾಕೆಂದ್ರೆ ಈ ವ್ಯಕ್ತಿಗೆ ಫುಲ್ ಕಾಲು ಯಾವ ತರ ಆಗಿದೆ ಅಂದ್ರೆ ಬನ್ನಿ ತೋರಿಸ್ಬನ್ನಿ, ಬನ್ನಿ ನೋಡಿ ಪಾಪ. ಯಾಕಂದ್ರೆ ಕೆಲವರು ಬ್ಯಾಡ್ ಕಮೆಂಟ್ ಆಗ್ತಿರಲ್ಲ ಅಂತವ್ರಿಗೆ ಈ ವಿಡಿಯೋ ತೋರಿಸ್ತಾ ಇದೀನಿ. ಯಾವ ರೀತಿ ಊದ್ಕೊಂಡಿದೆ ನೋಡಿ, ಅಲ್ಲಿ ಗಾಯ ಆಗಿರೋದು ನೋಡಿ ಹೆಂಗ್ ಆಡ್ತಿದೆ. ಪ್ರತಿಯೊಬ್ರು ಈ ವಿಡಿಯೋನ ಶೇರ್ ಮಾಡಿ, ಬ್ಯಾಡ್ ಕಮೆಂಟ್ ಹಾಕೋದ್ ಬಿಡಿ. ಇವಾಗಾದ್ರು ನಿಮ್ಗೂ ಬುದ್ಧಿ ಬರ್ಲಿ. ಯಾಕಂದ್ರೆ ನಿಮ್ಗೆ ಯಾರು ಕೆಳಗ್ ಬಿದ್ದಾಗ ಯಾರು ನೋಡಲ್ಲ, ಅರ್ಥ ಮಾಡ್ಕೊಳ್ಳಿ. ನೋಡಿ ಈ ವ್ಯಕ್ತಿ ಯಾರು ಅಂತ ಗೊತ್ತಿಲ್ಲ, ಅಂತವ್ರನ್ನ ಕರ್ಕೊಂಡ್ಬಂದು ಹಾಸ್ಪಿಟಲ್ ತೋರಿಸ್ತಾ ಇದೀನಿ. ಒಳ್ಳೇದಾಗ್ಲಿ, ಅಯ್ಯಪ್ಪ ಬೇಗ ಹುಷಾರಾಗ್ಲಿ, ಅವ್ರ ಫ್ಯಾಮಿಲಿ ಬೇಗ ಸಿಗ್ಲಿ. ನೋಡಿ ಡ್ರೆಸ್ಸಿಂಗ್ ಅನ್ನ ಮಾಡ್ತಾ ಇದಾರೆ ನಮ್ಮ ಅಣ್ಣನವರು. ನೋಡಿ ನಮ್ಮ ನೆಲಮಂಗಲ ಸರ್ಕಾರಿ ಆಸ್ಪತ್ರೆ ಕರ್ಕೊಂಡ್ಬಂದು ತೋರಿಸ್ತಾ ಇದೀನಿ. ಪಾಪ ಇವ್ರ ಫ್ಯಾಮಿಲಿ ಬೇಗ ಸಿಗ್ಲಿ ಅಂತ ದೇವ್ರ ಹತ್ರ ಬೇಡ್ಕೊಂತ ಇದೀನಿ. ನೋಡ್ಕೊಳ್ಳಿ, ಮಕ್ಕ ನೋಡ್ಕೊಳ್ಳಿ. ದಯವಿಟ್ಟು ವಿಡಿಯೋನ ಶೇರ್ ಮಾಡಿ. ಕರ್ನಾಟಕ ಜನರು, ಅಣ್ಣ ತಮ್ಮದಿರು, ಅಕ್ಕ ತಂಗಿರು, ನಮ್ಮ ನೆಲಮಂಗಲ ತಾಲೂಕಿನ ಜನರು ನೋಡಿ, ಆಟೋ ಗಂಗಾಧರ್ ಮಾಡುವ ಸಮಾಜ ಸೇವೆ ಈ ವಿಡಿಯೋ ನೋಡಿ ಫ್ಯಾಮಿಲಿ ಸಿಗ್ಲಿ ಅಂತ ದೇವ್ರ ಹತ್ರ ಪ್ರಾರ್ಥನೆ ಮಾಡ್ತಾ ಇದೀನಿ. ಅಶ್ನಗುಂಟೆ ಬಳಿ ಬಸ್ ಸ್ಟ್ಯಾಂಡ್ ಹತ್ರ ರಸ್ತೆಲಿದ್ರು. ನಮ್ಮ ಪೊಲೀಸರಿಗೆ ಥ್ಯಾಂಕ್ ಯು. ನಮ್ಮ ನೆಲಮಂಗಲ ಟೌನ್ ಪೊಲೀಸರಿಗೆ ಕರೆ ಮಾಡಿ ಹೇಳಿದಕ್ಕೆ ಕರ್ಕೊಂಬಂದಿದ್ದೀನಿ. ನೋಡಿ ಹಾಸ್ಪಿಟ್ಲಿಗೆ ತೋರಿಸ್ತಾ ಇದೀನಿ. ಎಲ್ಲರಿಗೂ ಒಳ್ಳೇದಾಗ್ಲಿ. ಈ ರೀತಿ ಯಾರಾದ್ರೂ ಬಿದ್ದಿದ್ರೆ ನಮ್ಮ ಪೊಲೀಸರಿಗೆ ಮಾಹಿತಿ ಕೊಡಿ. ಆನಂತರ ನಮ್ಮ ಪೊಲೀಸರು ನಮಗೆ ಮಾಹಿತಿ ಕೊಡ್ತಾರೆ. 1 hour ಅರ್ಧ ಗಂಟೆ ಆಗುತ್ತೆ ನಾವು ಬರೋದಕ್ಕೆ. ಯಾಕಂದ್ರೆ ನಮ್ಮ ಗಾಡಿ ರಿಪೇರಿ ಇರೋದ ಕಾರಣದಿಂದ ನಾವು ಕರೆಕ್ಟಾಗಿ ಬರೋಕ್ಕಾಗಲ್ಲ. ಯಾಕಂದ್ರೆ ಪೆಟ್ರೋಲ್ಗೂ ಸಮಸ್ಯೆ ಇರುತ್ತೆ. ಈ ರೀತಿ ನಮ್ಮ ಕಷ್ಟಗಳನ್ನು ನಿಮ್ಮಂತ ಹಂಚ್ಕೊಂತಾ ಇರ್ತೀವಿ. ದಯವಿಟ್ಟು ಎಲ್ಲ ಸ್ಪಂದಿಸಿ ಸಪೋರ್ಟ್ ಮಾಡಿ ನಮ್ಮ ನೆಲಮಂಗಲ ತಾಲೂಕಿನ ಜನರು. ನೋಡಿ ಈ ವ್ಯಕ್ತಿಗೆ ಕರ್ಕೊಂಬಂದೀಗ ನೋಡಿ ಡ್ರೆಸ್ಸಿಂಗ್ ಮಾಡಿಸ್ತಾ ಇದೀನಿ. ಒಳ್ಳೇದಾಗ್ಲಿ, ಬೇಗ ಗುಣಮುಖರಾಗ್ಲಿ ಅಂತ ಹೇಳ್ತೀನಿ. ಪಾಪ ರಾಯಚೂರು ಹತ್ರ ಲಿಂಗಸೂರು. ನಿಮ್ ತಂದೆ ಹೆಸರೇನು? ಹಾ, ಲಿಂಗಪ್ಪ. ತಂದೆ ಹೆಸರು ಲಿಂಗಪ್ಪ. ಲಿಂಗಸೂರು ಟೌನ್. ನೋಡಿ ಅಕ್ಕಪಕ್ಕ ವಿಡಿಯೋನ ಶೇರ್ ಮಾಡಿ. ಸ್ನೇಹಿತರೆ ನೋಡಿ, ಕರ್ಕೊಂಬಂದು ಆಸ್ಪತ್ರೆಗೆ ಅಡ್ಮಿಟ್ ಮಾಡಿದೀನಿ. ನಮ್ಮ ನೆಲಮಂಗಲ ಸರ್ಕಾರಿ ಆಸ್ಪತ್ರೆ ನೋಡ್ತಾ ಇದ್ರಲ್ಲ, ಟ್ರೀಟ್ಮೆಂಟ್ ಹೋಗ್ತಾ ಇದೆ. ದಯವಿಟ್ಟು ವಿಡಿಯೋನ ಶೇರ್ ಮಾಡಿ, ಸಪೋರ್ಟ್ ಮಾಡಿ ಅಣ್ಣ ತಮ್ಮದಿರು. ನೋಡಿ ಇವರು ಫ್ಯಾಮಿಲಿ ಬೇಗ ಸಿಗ್ಲಿ ಅಂತ ನಾನು ದೇವ್ರ ಹತ್ರ ಪ್ರಾರ್ಥನೆ ಮಾಡ್ತಾ ಇದೀನಿ. ರಾಯರು, ತಾಯಿ ಚಾಮುಂಡೇಶ್ವರಿ ಒಳ್ಳೇದ್ ಮಾಡ್ಲಿ. ಹಾಗೆ ಮಾತಾಡ್ಸೋಣ ಬನ್ನಿ ಅಣ್ಣ. ಕರ್ಕೊಂಡ್ಬಂದು ಹಾಸ್ಪಿಟಲ್ ಅಡ್ಮಿಟ್ ಮಾಡಿದೀನಿ. ನಿಮ್ ಫ್ಯಾಮಿಲಿ ಬೇಗ ಸಿಗ್ಲಿ. ರಾಯಚೂರು ಹತ್ರ ಲಿಂಗಸೂರು ಪಕ್ಕ ಟೌನ್ ಅಕ್ಕಪಕ್ಕ ಮನೆ. ದೇವಸ್ಥಾನ ಯಾವುದು? ಗಣೇಶನ ದೇವಸ್ಥಾನ ಟೌನ್ ಹತ್ರ. ಎಲ್ಲೂ ಹೋಗ್ಬಾರ್ದು ಸರಿನಾ? ಹುಷಾರಾದ್ಮೇಲೆ ಕರ್ಕೊಂಡು ಹೋಗ್ತೀನಿ. ನಮ್ಮ ಪೊಲೀಸರು ಲೆಟರ್ ಮಾಡ್ಕೊಡ್ತಾರಂತೆ, ಕರ್ಕೊಂಡೋಗಿ ನೋಡ್ಕೊಂತೀನಿ. ಒಳ್ಳೇದಾಗ್ಲಿ ನಿನ್ಗೆ. ನಮ್ಮ ಆಶ್ರಮಕ್ಕೆ ಹೋಗೋಣ ಸರಿನಾ? ಕಾಲು ಹಂಗೆ ರೆಡಿ ಮಾಡ್ತೀನಿ. ಒಳ್ಳೇದಾಗ್ಲಿ ನಿನಗೆ. ನೋಡಿ ಸ್ನೇಹಿತರೆ, ನೋಡಿ ಇಲ್ಲೆಲ್ಲ ಔಷಧಿ ಹಚ್ಚಿ ನೋಡಿ ಡ್ರೆಸ್ಸಿಂಗ್ ಎಲ್ಲ ಮಾಡಿದ್ದಾರೆ. ನೋಡ್ತಾ ಇರಲಿಲ್ಲ, ಡ್ರೆಸ್ಸಿಂಗ್ ಎಲ್ಲ ಆಗಿದೆ. ಈಗ ಒಬ್ಬ ವ್ಯಕ್ತಿಗೆ ನೋಡಿ ಕರ್ಕೊಂಬಂದು ಹಾಸ್ಪಿಟ್ಲಿಗೆಲ್ಲ ತೋರಿಸಿ ನೋಡಿ ಡ್ರೆಸ್ಸಿಂಗ್ ಎಲ್ಲ ಮಾಡಿಸಿದ್ದೀವಿ. ಒಳ್ಳೇದಾಗಲಿ. ವಿಡಿಯೋನ ಶೇರ್ ಮಾಡಿ. ನಮಸ್ತೆ.